Hey guys, welcome back to my channel. ಸೊ ಗೈಸ್ ಇವತ್ತು ಬಂದ್ಬಿಟ್ಟು ನಮ್ಮ ಫ್ಲೈಟ್ ಜರ್ನಿ ಹೆಂಗಿರುತ್ತೆ ಬ್ಯಾಂಗ್ಳೂರ್ ಟು ದುಬೈ ಟು ಪ್ಯಾರಿಸ್ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರ್ ಟರ್ಮಿನಲ್ 2 ಅಲ್ಲಿದ್ದೀವಿ. ನಂದು ಬೋರ್ಡಿಂಗ್ ಎಲ್ಲ ಆಯಿತು. ಆ್ಯಕ್ಚುಲಿ ನನ್ನ ಫ್ಲೈಟ್ ಸ್ವಲ್ಪ ಸಪ್ರೇಟಾಗಿ ಅಂದರೆ ಸ್ವಲ್ಪ ಲೇಟಾಗಿ ಬುಕ್ ಮಾಡಿದ್ದು. ಸೊ ಅದಕ್ಕೆ ಬೇರೆ ಸೀಟ್ ಬಂದಿದೆ. ಅವ್ರು ಎಲ್ಲರದು ಒಟ್ಟಿಗೆ ಬಂದಿದೆ ಗೈಸ್. ಆ್ಯಂಡ್ ಲೆಟ್ಸ್ ಗೋ. ನನಗೆ ಈ ಫಿಯರ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಟಡಾ ಟಡಾ ಟಡಾ. Oxygen masks will just strap and breathe normally. And always put your own mask on first before you help anyone else. And like this if you're holding an instrument. Now lean forward with your arms set on your legs. Like this. And your head. Bring a tape around your waist, fasten the front. Pull burning to make sure it's secure. ಆ್ಯಕ್ಚುಲಿ ಈ ಥರ ಲಾಂಗ್ ಫ್ಲೈಟ್ಸ್ ಇದ್ದಾಗೆಲ್ಲ ಫ್ಲೈಟಲ್ಲಿ ಕಾಂಪ್ಲಿಮೆಂಟ್ರಿ ಆಗಿ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಅದು ಇದೆಲ್ಲ ಕೊಡ್ತಿರ್ತಾರೆ. ಆ್ಯಂಡ್ ನಾನ್ ವೆಜ್ ಆಪ್ಷನ್ ಕೊಟ್ಟರೆ ಬಿರಿಯಾನಿ ಮತ್ತು ಬೇರೆ ಏನಿರುತ್ತೋ ನಾನ್ ವೆಜ್ಜಲ್ಲಿ ಅದನ್ನು ಕೊಡ್ತಾರೆ. ಬಟ್ ನನಗೇನಾಗಿತ್ತು ಅಂದರೆ ಅವ್ರು ಬಿರಿಯಾನಿ ಕೊಟ್ಟಿಲ್ಲ ಬಿಕಾಸ್ ಖಾಲಿ ಆಗೋಗಿತ್ತು ಅಂತ. ಆ್ಯಂಡ್ ನಂದು ಸ್ವಲ್ಪ ಲಾಸ್ಟ್ ರೋಲ್ ಇತ್ತು. ಸೊ ಅದಕ್ಕೆ ಮೀಟ್ ಬೌಲ್ಸ್ ವಿತ್ ಚಿಕನ್ ಪಾಸ್ತಾ ಅದೇ ಹೇಳಿದ್ರು. ನಾನು ಸರಿ ಅಂತ ಅಂದ್ಬಿಟ್ಟು ತೊಗೊಂಡ್ರೆ ಒಂಚೂರು ಕೂಡ ಟೇಸ್ಟ್ ಇಲ್ಲ ಏನಿಲ್ಲ. ಆ್ಯಂಡ್ ಐ ಕಾಂಟ್ ಕಂಪ್ಲೇಂಟ್ ದೇರ್ ಐ ಕಾಂಟ್ ಡೂ ಎನಿಥಿಂಗ್ ಅಂತ ಅನಿಸ್ತು. ಬಿಕಾಸ್ ಅಷ್ಟು ನೈಟಲ್ಲಿ ನನಗೂ ಪೇಷನ್ಸ್ ಇರಲಿಲ್ಲ. ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸಿ ಬೇರೆ ತೊಗೊಳೋಕ್ಕೆ ಕೂಡ. ಸೊ ಅದಕ್ಕೆ ಐ ವಾಸ್ ಲೈಕ್ ಓಕೆ ಏನಾಗುತ್ತೋ ಅಷ್ಟು ಸ್ವಲ್ಪ ತಿಂದ್ಬಿಟ್ಟೆ. ಬಟ್ ನಮ್ಮ ಮಮ್ಮಿಗೆ ಮತ್ತು ಯಶಿಕಾಗ ಅವ್ರಿಗೆಲ್ಲರಿಗೂ ಬಂದುಬಿಟ್ಟು ಬಿರಿಯಾನಿ ಸಿಕ್ಕಿತ್ತು. ಆ್ಯಂಡ್ ನಂಗೆ ಗೊತ್ತಿಲ್ಲ. ಸೊ ಫ್ಲೈಟ್ ಎಲ್ಲ ಹೇಳಿದ್ಮೇಲೆ ಅವಾಗ ಹೇಳಿದ್ರು. ನಮ್ಮ ಡ್ಯಾಡಿ ಕೂಡ ಇನ್ ಬಿಟ್ವೀನ್ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ರು. ಆ್ಯಂಡ್ ಫ್ಲೈಟ್ ಈ ಟೈಮ್ ಬುಕ್ ಮಾಡಿದ್ದು ಬಂದುಬಿಟ್ಟು ಎಮಿರೈಟ್ಸ್. ಆ್ಯಂಡ್ ಅಲ್ಲಿ ಬುಕ್ ಮಾಡಿದ್ದು ನನಗೆ ಏನು ಇಷ್ಟ ಆಗಿಲ್ಲ ಅಂದರೆ ಮಿಡಲ್ ಸೀಟ್ಸ್ ಬುಕ್ ಮಾಡಿದ್ರು. ನಮ್ಗೆ ಐಡಿಯಾನೂ ಇರಲಿಲ್ಲ ಬಿಕಾಸ್ ನಮಗೆ ಬೇರೆದ್ರಲ್ಲೆಲ್ಲ ಟೈಮ್ ಹೋಗ್ಬಿಡ್ತಾ. ಲಾಸ್ಟ್ ಮೂಮೆಂಟಲ್ಲಿ ನಾನು ಫ್ಲೈಟ್ಸ್ ಎಲ್ಲಿದೆ ಸೀಟು ಏನು ಅಂತ ಕನ್ಫರ್ಮ್ ಮಾಡೋಕ್ಕೂ ನಮಗೆ ಟೈಮ್ ಇಲ್ಲ, ಏನೂ ಇಲ್ಲ. ಫ್ಲೈಟ್ ಜರ್ನಿ ಅಂತ ಬಂದಿದ ತಕ್ಷಣ ಸ್ಟಾರ್ಟಿಂಗ್ ನಮ್ಮೆಲ್ಲರ ಮೈಂಡಿಗೆ ಬರೋದೆ ಓಕೆ ವಿಂಡೋ ಸೀಟ್ ಬೇಕು ಅಂತ ಅಂದ್ಬಿಟ್ಟು. ಬಟ್ ನಮಗೆ ಈ ಎಲ್ಲದರಲ್ಲೂ ಟೈಮ್ ಹೋಗಿದ್ರಿಂದ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ನಮ್ಮ ಡ್ಯಾಡಿ ಆ ಪ್ಯಾಕೇಜ್ ಪರ್ಸನ್ ಯಾರಿದ್ರು ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ರು, ಅವರೇ ಎಲ್ಲ ಮಾಡಿದ್ದು. ಆ್ಯಂಡ್ ಆಲ್ಸೋ ಫುಲ್ ಕನ್ಫ್ಯೂಷನ್. ಸೊ ಎಷ್ಟು ದಿನ ನೈಟ್ ಎಷ್ಟೊತ್ತಿಗೆ ಬಿಡಬೇಕು, ಅಲ್ಲೋಗಿ ಎಷ್ಟೊತ್ತಿಗೆ ಇರ್ತೀವಿ, ದುಬೈಯಲ್ಲಿ ಎಷ್ಟು ಅವರು. ಸೊ ಇದು ಎಲ್ಲದ್ರ ಮಧ್ಯೆ ಇದನ್ನು ನಾವು ಫುಲ್ ಮೆಸಪ್ ಮಾಡಿದ್ವಿ ಅಂತ ನನಗೆ ಅನಿಸಿದ್ದು ಅಲ್ಲಿ. ಆ್ಯಂಡ್ ಐ ವಾಸ್ ಲಿಟ್ರಲ್ ಡಿಸಪಾಯಿಂಟೆಡ್ ಬಿಕಾಸ್ ಮಧ್ಯದಲ್ಲಿ ಎಲ್ಲೋ ಸೀಟ್ ಇಸ್ ನಾಟ್ ಓಕೆ. ನಂಗೆ ವಿಂಡೋ ಸೀಟೇ ಬೇಕಿತ್ತು ಅಂತ ಅಂದ್ಬಿಟ್ಟು. ಬಟ್ ಅವಾಗ ಅಪ್ಗ್ರೇಡ್ ಮಾಡ್ಕೊಳಕ್ಕೂ ಕೂಡ ಅಲ್ಲಿ ಆಪ್ಷನ್ ಇರಲಿಲ್ಲ. ಫ್ಲೈಟ್ ವಾಸ್ ಫುಲ್. ಸೊ ಇಷ್ಟ ಆಗಿತ್ತು. ನನ್ನ ಬಿಟ್ಟು ಇವರು 5 ಜನಕ್ಕೆ ಐಟನರಿ ಎಲ್ಲ ಪ್ಲ್ಯಾನ್ ಮಾಡಿ ಅದಾದಮೇಲೆ ಯಾವ ಪ್ಲೇಸಸ್ಗೆ ಹೋಗಬೇಕು ಪ್ರೀ ಬುಕ್ಕಿಂಗ್ ಎಲ್ಲ ಒಂದು ಪ್ಯಾಕೇಜ್ ಟೀಮ್ ಮಾಡಿದ್ದು. ಹೌ ವಾಸ್ ದ ಫುಡ್? ಏನು ಇಷ್ಟ ಆಯಿತು? ಬಿರಿಯಾನಿ ಚೆನ್ನಾಗಿತ್ತು. ಬಿರಿಯಾನಿ ರೈಸ್ ಚೆನ್ನಾಗಿ ಕುಕ್ ಆಗಿತ್ತು ಮತ್ತು ಚೆನ್ನಾಗಿತ್ತು. ಕ್ವಾಂಟಿಟಿ ಕಡಿಮೆ ಇತ್ತು ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಗುಡ್. ಚಾಕ್ಲೇಟ್ ಚೆನ್ನಾಗಿತ್ತು. ಸಲಾಡ್ ಚೆನ್ನಾಗಿತ್ತು. ತುಂಬ ಏನದು ಅಲ್ಲ ಜಾಸ್ತಿ ಕೋಲ್ಡ್ ಆಗಿತ್ತು. ಆಮೇಲೆ ಸ್ವೀಟ್ ಅಂತೂ ಓವರ್ ಫೀಲ್ಡ್ ಸ್ವೀಟ್. ಅನ್ಎಕ್ಸ್ಪೆಕ್ಟೆಡ್. ಇಷ್ಟೊಂದು ಪರವಾಗಿಲ್ಲ, ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರು. ಇಟ್ ವಾಸ್ ಗುಡ್. ಚೆನ್ನಾಗಿಲ್ಲ ಅಂದ್ಕೊಂಡಿದ್ದೆ ಬಟ್ ಇಟ್ ಇಸ್ ನೈಸ್. ಲಾಸ್ಟ್ ಟೈಮ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಾವು ಗೋವಾಗೆ ಹೋದಾಗ. ಬಟ್ ಈ ಸಲ ಚೆನ್ನಾಗಿ ನಾವು ಫುಲ್ ಹೊಟ್ಟೆ ಎಷ್ಕೊಬಿಟ್ಟಿದ್ವಿ. ಮಧ್ಯಾಹ್ನ ಹೋಟೆಲ್ ಲೈಫ್ ಸ್ವಲ್ಪ ತಿಂದಿದ್ದು. 10 o'clock 10:15 ಆಯಿತು. ಆದರೆ ನಾವೆಲ್ಲ ಜೊತೆಲಿ ಬಂದ್ವಿ. ನೋಡಿದ್ರೆ ಸ್ಫೂರ್ತಿ ಪಾಪ ಸಿ ಝೋನಲ್ಲಿ ನೋಡೆ, ನಾವೆಲ್ಲ ಈ ಝೋನಲ್ಲಿದ್ದೀವಿ 5 ಮೆಂಬರ್ಸ್. ಹೀಗೆ ಪಾಪ ಸೋನು ಇಬ್ಬರು ಫುಲ್ ಆನ್ ಎಂಜಾಯ್ಮೆಂಟಲ್ಲಿ. ಅವ್ರಿಗೆ ಇಷ್ಟ ಬಂದಿದ್ದು ಕಾರ್ಟೂನ್ ನೋಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾವ್ರೆ. ಸ್ಫೂರ್ತಿ ಜೊತೆ ಬಂದ್ವಿ ಬಟ್ ಸ್ಫೂರ್ತಿ ನಾನೇ ಮಿಸ್. ಬಟ್ ಐ ಹೋಪ್ ಶಿ ಈಸ್ ಎಂಜಾಯಿಂಗ್. ಭಯ ಬಿದ್ದಿರಲ್ಲ ಅವಳು, ಖುಷಿಯಾಗಿರ್ತಾಳೆ, ಎಂಜಾಯ್ ಮಾಡ್ಕೊಂಡಿರ್ತಾಳೆ ಸೋಲೋ ಟ್ರಿಪ್ನ. ಆಗಲೇ ಹೇಳ್ದಂಗೆ ನನ್ನ ವೀಸಾ ಬಂದಿದ್ದು ಲೇಟ್ ಆಗಿತ್ತು. ಅದಕ್ಕೆ ನಂದು ಫ್ಲೈಟಲ್ಲಿ ಸೀಟ್ ಬಂದುಬಿಟ್ಟು ಡಿಫರ್ ಆಗಿತ್ತು. ಇವರಿಂದ ಒಂದು ಸ್ವಲ್ಪ ದೂರ ಕೂತಿದ್ದೆ. ಕೋಲ್ಡ್, ಸಖತ್ ಕೋಲ್ಡ್.
was so cold, guys. So cold. ತುಂಬ ಚಳಿಯಾಗಿತ್ತು. ಐ ಡೋಂಟ್ ನೋ ಇಲ್ಲಿ ಎಷ್ಟು ಚಳಿ ಅಂದರೆ ಅಲ್ಲಿಂದ ನಾನು ಬದುಕ್ತೀನಿ. ಲಿಟ್ರಲಿ ಆ ಫ್ಲೈಟಲ್ಲಿ ನನಗೆ ಒಬ್ಬಳಿಗೇನೋ ಅಷ್ಟೇ ಚಳಿ ಆಗಿತ್ತು. 2-3 ಬ್ಲ್ಯಾಂಕೆಟ್ಸ್ ಹಾಕೊಂಡಿದ್ದೀನಿ, ಬಟ್ ಸ್ಟಿಲ್ ನನಗೆ ಚಳಿ ತಡೆಯೋಕ್ಕಾಗ್ತಿಲ್ಲ. ಫುಲ್ ಚಳಿ ಆಗ್ತಿತ್ತು. ದುಬೈ ಏರ್ಪೋರ್ಟ್ ಟರ್ಮಿನಲ್ 3. ನ್ಯಾಚುರಲ್ ಆಗಿ ನಿಮಗೆ ಬರೋ ವಿಂಡ್ ಅಥವಾ ನ್ಯಾಚುರಲ್ ಆಗಿ ಬರೋ ಗಾಳಿ ಚಳಿ ಅದು ಬೇರೆ. ಈ ಎ ಸಿಯಿಂದ ಬರೋದು ಅದು ಇನ್ನೊಂಥರ ಟಾರ್ಚರು. ಸೊ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ನನಗೆ ವರ್ಸ್ಟ್ ಅಂತ ಅನಿಸ್ಬಿಡ್ತು. ಬ್ಯಾಂಗ್ಳೂರ್ ಟು ದುಬೈ ಫ್ಲೈಟ್ ತುಂಬ ಕಷ್ಟ ಅಂತ ಅನಿಸ್ತು. ನನಗೆ ಇಷ್ಟನೇ ಆಗಿಲ್ಲ ನನಗೆ ಇನ್ಫ್ಯಾಕ್ಟ್. ಬಟ್ ದುಬೈಲಿ ಅವರೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾವು ದುಬೈ ಟು ಪ್ಯಾರಿಸ್ ಫ್ಲೈಟ್ ವಾಸ್ ಗುಡ್. ನನಗೆ ಒಬ್ಬಳಿಗೆ ಚಳಿ ಆಗಿದ್ದು, ಇವ್ರಿಗೆ ಯಾರಿಗೂ ಚಳಿ ಆಗಿಲ್ಲ ಅಂತ ಬಂದು ಹೇಳ್ತಾ ಇದ್ದೀನಿ. ಚಳಿ ಅಂದರೆ ಒಂದು ಏನಿಲ್ಲ, ಏನು ಚಳಿ ಇಲ್ಲ ಅಂತಾರೆ. ಎಲ್ಲ ಹಾಕೋದು ಹೌದು. ನಾನು ನೀವು ಮಾಡೋ ವಿಡಿಯೋ ನಾನು ಎಲ್ಲ ಹಾಕ್ಲಿ. ಮನಿನ್ ಪ್ರೋಮ್ಯಾಕ್ಸ್ ನಂಗೆ ಚಳಿ ಎಲ್ಲ ಕಡೆ ಚಳಿ. ನಂಗೆ ಒಬ್ಬಳಿಗೆ ಚಳಿನಾ ಎಲ್ಲರಿಗೂ ಚಳಿನೋ ಗೊತ್ತಿಲ್ಲ. ಫೀಲಿಂಗ್ ಸೋ ಚಳಿ. ಆ್ಯಂಡ್ ಹಾಗೆ ಕೆಳಗಡೆ ಹೋದ್ವಿ. ಮುಂಚೆನೂ ಹೋಗಿದ್ವಿ. ನಮಗೆ ಫ್ಲೈಟ್ ಇದ್ದಿದ್ದು ಮಿಡ್ನೈಟ್ 2 or ಸಮಥಿಂಗ್. ಬಟ್ ಆಮೇಲೆ ಹೋಗ್ತಾ ಇದ್ದೀವಿ. ಡ್ಯೂಟಿ ಫ್ರೀ ಅದು ಇದು ನೋಡೋಕ್ಕೆಲ್ಲ ಚೆನ್ನಾಗಿದೆ, ತೊಗೊಳಕ್ಕೂ ಎಲ್ಲ ಚೆನ್ನಾಗಿದೆ. ಬಟ್ ನಮಗೆ ಪೇಷನ್ಸು ಇಲ್ಲ, ಟೈಮ್ ಅದಕ್ಕೆ ಕೊಡಬೇಕು ಅಂತ ಅನಿಸ್ತಲ್ಲ. ಬಿಕಾಸ್ ಐ ವಾಸ್ ಸೋ ಮಚ್ ಫ್ರಸ್ಟ್ರೇಟೆಡ್. ಫಸ್ಟ್ ಡಿಸಪಾಯಿಂಟೆಡ್ ವಿತ್ ದ ಸೀಟ್ ಆ್ಯಂಡ್ ನೆಕ್ಸ್ಟ್ ಫುಲ್ ಚಳಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಫುಡ್ಡು ಚೆನ್ನಾಗಿಲ್ಲ. ಇಷ್ಟೆಲ್ಲ ಸರ್ವೇ ಮಾಡ್ಕೊಂಡು ಬಂದರೆ ಇಲ್ಲೆಲ್ಲ ಚೆನ್ನಾಗಿದ್ರೆ ಏನು ಯೂಸು? ಐ ವಾಸ್ ಸೋ ಡಿಸಪಾಯಿಂಟೆಡ್ ಆ್ಯಂಡ್ ಐ ವಾಸ್ ಸೋ ಫ್ರಸ್ಟ್ರೇಟೆಡ್. ಯಾವ್ದು ನೋಡ್ಬೇಕಂತನೂ ಇಂಟ್ರೆಸ್ಟ್ ಇರಲಿಲ್ಲ. ಎಲ್ಲ ನೋಡ್ತೀರ ಬಂದ್ವಿ. ನಾನು ಹೇಳ್ತಾನೆ ಮಲ್ಕೊಂಡು ಅಂತ. C18 ಗೇಟ್ ನಂಬರ್ C18ಗೆ ಹೋಗ್ಬೇಕು ನಾವು. ಕೋಲ್ಡ್ ನೋಡಿ ಗೈಸ್. ದುಬೈ ಡ್ಯೂಟಿ ಫ್ರೀ, ಇವೆಲ್ಲ ಡ್ಯೂಟಿ ಫ್ರೀ. ಟರ್ಮಿನಲ್ 3 ಇದು ಗೈಸ್, ಟರ್ಮಿನಲ್ 3. Something in McDonald's or Al Food Village ಅಂತ ಇದೆ. ಅಲ್ಲಿ ಏನು ಸಿಗುತ್ತೋ ಅದು ನಾನು ಚೂರು ತಿಂತೀನಿ. ಐ ಆಮ್ ಫೀಲಿಂಗ್ ಸೋ ಹಂಗ್ರಿ. ಮಧ್ಯಾಹ್ನ ಕೇರಳ ಊಟ, ಸಾಯಂಕಾಲ ಬರೀ ಇದಾಕಿರೋ ಟೊಮೆಟೊ ಸಾಸು ಅಲ್ಲದೊಂಥರ ಟೊಮೆಟೊ ಅನಿಸ್ತೈತಿ ನನಗೆ. ಲೈಕ್ ಸುಮ್ಮನೆ ಅದನ್ನು ನೋಡೋಕ್ಕಾದ್ರೂ ಬರಬೇಕು ಅನಿಸುತ್ತೆ. ಲುಕ್ ಎಟ್ ದಿಸ್ ಗೈಸ್, ಲುಕ್ ಎಟ್ ದಿಸ್. ಈ ಥರ ಎಲ್ಲ ಬಗ್ಗೆ ಎಲ್ಲ ಇರುತ್ತೆ. ಇದರಲ್ಲೂ ನಾವು ಹೋಗ್ಬೋದು. ನಮ್ಮ ಕಾಲಲ್ಲಿ ತುಂಬ ಶಕ್ತಿ ಇದೆಲ್ಲ, ಅದಕ್ಕೆ ನಾವು ನಡ್ಕೊಂಡು ಹೋಗ್ತೀವಿ. ಓ ಮೈ ಗಾಡ್, ಹೊಟ್ಟೆ ಅಂತೂ ಹೆಂಗೆ ಹಸಿತಿದೆ ಅಂದರೆ ಫುಲ್ ದಟ್ ರ್ಯಾಟ್ಸ್ ಆರ್ ರನ್ನಿಂಗ್. ನನಗೆ ಫ್ರೆಂಚ್ ಫ್ರೈಸ್, ಬರ್ಗರ್, ಬರ್ಗೂರ್ ಇದ್ರೆ ಸಾಕು. ಒನ್ ಟೈಮ್ ಚೆಕ್ ಮಾಡ್ಬೋದು. ನೀನು ಹೋಗಮ್ಮ, ನಾನು ಬರಲ್ಲ. ಸಿಗೈಸ್ ಫುಡ್ ವಿಲೇಜ್ ಎಷ್ಟು ದೂರ ನಡಿಬೇಕು? I did it. McDonald's. Guys, we are in this buggy. Yes, ma'am. Which gate? Which gate are you going? Oh, it is so nice. A lot of queue, guys. Queue full. ಕ್ಯೂ ಜಾಸ್ತಿ ಇರೋದ್ರಿಂದ ವೇಟ್ ಮಾಡ್ತಾ ಇದ್ದೀವಿ. ಅವರೆಲ್ಲ ಹೋಗ್ಬಿಡ್ಲಿ, ಆಮೇಲೆ ನಾವು ಹೋಗೋಣ.
ಆ್ಯಂಡ್ ನಮಗೆ ಫ್ಲೈಟ್ ಇದೆ ಬಂದುಬಿಟ್ಟು ಮಿಡ್-ನೈಟಲ್ಲಿ, ಎಷ್ಟೊತ್ತಂತ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ, ಬಟ್ ಅವಾಗ ಇದ್ದಿದ್ದರಿಂದ ಸೊ ಆಗ ಬೋರ್ಡಿಂಗ್ ಎಲ್ಲ ಮಾಡಿಬಿಟ್ಟು ಈಗ ಹೋಗ್ತಿದ್ದೀವಿ. ಆ್ಯಂಡ್ ಬೋರ್ಡಿಂಗ್ ಎಲ್ಲ ಆದಮೇಲೆ ಸೆಟಲ್ ಡೌನ್ ಎಲ್ಲ ಆದಮೇಲೆ ನಮ್ಮ ಡ್ಯಾಡಿನ ಹಿಂದೆ ಕಳಿಸ್ಬಿಟ್ಟು ನಾನು ಇಲ್ಲಿ ಮಧ್ಯದಲ್ಲಿ ಇವ್ರ ಜೊತೆ ಬಂದುಬಿಟ್ಟೆ. ಬಿಕಾಸ್ ಕಂಪ್ಯಾರಿಟಿವ್ಲಿ ಹಿಂದೆ ತುಂಬ ಚಳಿ ಅನಿಸ್ತಿತ್ತು, ಮುಂದೆ ಪರವಾಗಿಲ್ಲ ಅಂತ ಅನಿಸ್ತು. ಅದಕ್ಕೋಸ್ಕರ ಕಾಫಿ, ಬೆಡ್ ಕಾಫಿ. ಮಾರ್ನಿಂಗ್ 6:30 ಇನ್ನು 5 hours 36 kilometers ಜರ್ನಿ. ಪಿಜ್ಜಾ, ಕಾಫಿ ಮತ್ತು ಬ್ರೌನ್ ಬ್ರೇಕ್ಫಾಸ್ಟ್ಗೆ. ನೀನೇನು ತೊಗೊಂಡೆ? ಆ್ಯಂಡ್ ಫುಡ್ ಕೂಡ ಅಷ್ಟೇ, ಇಲ್ಲಿ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್, ಚೀಸ್ ಆಮ್ಲೆಟ್ ಅದು ಇದೆಲ್ಲ ಕೊಟ್ಟಿದ್ರು. ಅದ್ರ ಜೊತೆಗೆ ಕಿಡ್ಸ್ಗೆಲ್ಲ ತುಂಬ ಥರದ ಎಂಟರ್ಟೈನ್ಮೆಂಟ್ಸ್ ಲೈಕ್ ನಾರ್ಮಲಾಗಿ ಡ್ರಾಯಿಂಗಿಗೆ, ಕಲರಿಂಗಿಗೆ ಅದೆಲ್ಲ ಕೊಡ್ತಿದ್ರು. ಅದಾದಮೇಲೆ ಟಾಯ್ಸ್ ಎಲ್ಲ ಕೊಡ್ತಿದ್ರು. ಆ್ಯಂಡ್ ಅವ್ರಿಗೆ ಎಷ್ಟು ಸರಿ ಬೇಕೋ ಸ್ನ್ಯಾಕ್ಸ್ ಎಲ್ಲ ಕೊಡ್ತಿದ್ರು, ಚಾಕ್ಲೇಟ್ಸ್. ಅದಾದಮೇಲೆ ಗುಡೀಸ್ ಎಲ್ಲ ಬರುತ್ತಲ್ಲ, ಸೊ ಅದೆಲ್ಲ ಕೊಡ್ತಾಯಿದ್ರು. ಆ್ಯಂಡ್ ಎಲ್ಲ ಕೊಟ್ಟರು. ಇಟ್ ವಾಸ್ ಲೈಕ್ ರಿಯಲಿ ನೈಸ್. ನಾನು ಫುಲ್ ಎಂಜಾಯ್ ಮಾಡಿದ್ದು ಅಂದರೆ ದುಬೈ ಟು ಪ್ಯಾರಿಸ್ ಫ್ಲೈಟ್ ಏನಿತ್ತು ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಜೊತೆಗೆ ನನ್ನ ಪಕ್ಕದಲ್ಲಿ ಇದ್ದಿದ್ದು ಬಂದುಬಿಟ್ಟು ಒಂದು ಫ್ರೆಂಚ್ ಕಪಲ್. ಸೊ ಅವರು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರಿಗೆ ಬರ್ತಿಲ್ಲ ಭಾಷೆ, ಬಟ್ ಸ್ಟಿಲ್ ದೇ ಯೂಸ್ಡ್ ಟ್ರಾನ್ಸ್ಲೇಟರ್ಸ್. ಆ್ಯಂಡ್ ಅಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ಇಂಡಿಯಾದಿಂದ ವಾಪಸ್ ಪ್ಯಾರಿಸ್ಗೆ ಹೋಗ್ತಿದ್ದಿದ್ದು, ಅವರಿರೋ ಸಿಟಿ ಫ್ರಾನ್ಸ್ಗೆ. ಸೊ ಅದಕ್ಕೆ ಅಲ್ಲಿ ಏನೇನೆಲ್ಲ ಚೆನ್ನಾಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ ತಾತ ಅಂತೂ ಎಷ್ಟು ಫ್ರೆಂಡ್ಲಿ ಗೊತ್ತಾ, ಅವ್ರ ವೈಫ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ಲಿಟ್ರಲಿ ಒಂದು ವಸ್ತು ಹಿಂಗೆ ಇಡಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ಕೇರಿಂಗ್, ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ಆ್ಯಂಡ್ ದಿಸ್ ವಾಸ್ ದ ಬ್ರೇಕ್ಫಾಸ್ಟ್ ವಿ ಗಾಟ್. ಐ ಥಿಂಕ್ 6 o'clock or 7 o'clock ಎಲ್ಲ ಬ್ರೇಕ್ಫಾಸ್ಟ್ ತೊಗೊಂಬಂದು ಕೊಟ್ಬಿಟ್ರು. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಐ ಎಂಜಾಯ್ಡ್ ದಿಸ್ ಫ್ಲೈಟ್ ಥರೋಲಿ. ಚೆನ್ನಾಗಿ ನಿದ್ದೆ ಮಾಡಿದೆ, ಬ್ಲ್ಯಾಕ್ ಕಾಫಿ ಕೊಡಿದೆ. ಆ್ಯಂಡ್ ಅವ್ರು ಕೊಟ್ಟಿದ್ದು ಎಲ್ಲದನ್ನು ಒಂದು ಚೂರು ಟೇಸ್ಟ್ ಮಾಡಿದೆ. ಏನು ಅಷ್ಟೆಲ್ಲ ಟೇಸ್ಟ್ ಆಗಿರಲಿಲ್ಲ, ಬಟ್ ಆ ಟೈಮ್ಗೆ ಓಕೆ, ಆ್ಯಾವ್ರೇಜ್, ಗುಡ್ ಅಂತ ಅನಿಸ್ತು ನನಗೆ. ಆ್ಯಂಡ್ ಇವರೇ ಅವರು, ನಾನು ಹೇಳೋದ್ನಲ್ವ ಎಷ್ಟು ಸ್ವೀಟ್, ಎಷ್ಟು ಕೈಂಡ್ ಗೊತ್ತಾ. ಅವ್ರು ಬಂದುಬಿಟ್ಟು ಚೆನ್ನೈ, ತಮಿಳ್ನಾಡು, ಆಂಧ್ರ ಪ್ರದೇಶ್, ಅದಾದಮೇಲೆ ಕರ್ನಾಟಕ, ಅಲ್ಲಿ ಮೈಸೂರು, ಬೆಂಗಳೂರು, ಸೊ ಇದೆಲ್ಲ ನೋಡಿಕೊಂಡು ಅವ್ರು ಬರ್ತಿದ್ದಿದ್ದು. ಆ್ಯಂಡ್ ಕೈಯಲ್ಲಿ ಆ ತಾಯ್ತ ಎಲ್ಲ ಕಟ್ಕೊಂಡಿದ್ರು. ಅದಾದಮೇಲೆ ಇವಾಗ ನಾವು ದಾರ ಎಲ್ಲ ಕಟ್ಕೊತಿರೋಲ್ಲ, ರೆಡ್ ಆ್ಯಂಡ್ ಯೆಲ್ಲೋ ಕಲರ್ದು, ಸೊ ಅದೆಲ್ಲ ಕಟ್ಕೊಂಡಿದ್ರು. ಎಷ್ಟು ಚೆನ್ನಾಗಿ ಗೊತ್ತಾ. ಆ್ಯಂಡ್ ಅವ್ರು ಹೇಳ್ತಿದ್ರು ನಿಮ್ಮ ಕಡೆ ಟೆಂಪಲ್ಸ್ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಫೈನಲಿ ವಿ ಎಂಡೆಡ್ ಆ ಫ್ಲೈಟ್ ಜರ್ನಿ ಹಿಯರ್. ದಿಸ್ ವಾಸ್ ಮೈ ಎಂಟೈರ್ ಎಕ್ಸ್ಪೀರಿಯನ್ಸ್. ಏನು ಅನಿಸಿದೆಯೋ ಅದನ್ನು ನಾನು ಹೇಳಿದ್ದೀನಿ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ನನಗೆ ಫಿಲ್ಟರ್ ಹಾಕಬೇಕು ಅಥವಾ ಇಲ್ಲ ಎಲ್ಲ ಚೆನ್ನಾಗಿತ್ತು, ಇಟ್ ಆಲ್ ವೆಂಟ್ ಸ್ಮೂತ್ ಅಂತೆಲ್ಲ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ. ಹೆಂಗಿದೆಯೋ ಹಾಗೆ ಹೇಳಿದ್ದೀನಿ. ಆ್ಯಂಡ್ ಆದಷ್ಟು ಎಲ್ಲದನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೂ ಹೆಲ್ಪ್ಫುಲ್ಲಾಗಿರುತ್ತೆ ಅಂತ ಅಂದ್ಕೊಂಡು ಟೈಮ್ ತೊಗೊಂಡು ಎಲ್ಲ ವ್ಲಾಗ್ಸ್ನ ಎಡಿಟ್ ಮಾಡಿ ಇನ್ ಡೀಟೇಲಾಗಿ ಇನ್ಫಾರ್ಮೇಷನ್ನ ಕೊಡ್ತಿದ್ದೀನಿ. ಹಾಂ ಕಳಿಸ್ತೀನಿ ಎಲ್ಲ. ಹ್ಞೂ ನಮ್ದೆ, ಹ್ಞೂ ನಮ್ದೆ ಎತ್ಕೊಪ್ಪ. ಮಾಡ್ತಾರೆ ಅವ್ರ ಹತ್ರ ಐಫೋನ್ ಐತೆ. ನಾಳೆ ನನ್ನ ಬಿಟ್ಬಿಡ್ತಾರೆ ಗೈಸ್ ಇವರು. Wow, look at this city. ನೋಡಿ ಗೈಸ್, after waiting finally he's arrived. ನೋ ಇಲ್ಲೇ ಬರಕ್ಕೆ ಹೇಳೋ, ಏನು ಅಲ್ಲೋಗ್ಬೇಕು ನಾವು. ಮಳೆ ಪಾಪು, ಹೌದಾ ಪಾಪು? ನಾವು ಫ್ಯಾಮಿಲಿ ಬಂದಿದ್ದರಿಂದ ಟ್ರೈನ್ಸ್ ಆಗಲಿ ಬಸ್ ಆಗಲಿ ಎಲ್ಲ ಕ್ಯಾಚ್ ಮಾಡಿಬಿಟ್ಟು ಹೋಗೋದು ರಿಸ್ಕ್ ಅಂತ ಅನಿಸ್ಬಿಟ್ಟು ನಾವು ಕಾರ್ನ ಬುಕ್ ಮಾಡಿದ್ದು. ಸೊ ಬೆನ್ಸ್ ಎ ಕ್ಲಾಸ್ ಅನಿಸುತ್ತೆ. ಇದು ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು. ನಮಗೆ ಈ ಕಾರಂತೂ ಸಖತ್ ಇಷ್ಟ ಆಯಿತು. ಬಿಕಾಸ್ ಇಟ್ ವಾಸ್ ಲೈಕ್ ಸೋ ಪರ್ಫೆಕ್ಟ್ ಫಾರ್ ಅಸ್, ಫಾರ್ ಆ ಫ್ಯಾಮಿಲಿ ಎಲ್ಲದನ್ನು
ಸ್ಪೇಷಿಯಸ್ ಆಗಿ ಇಟ್ಕೊಳಕ್ಕೆ. ಸೊ ಆ ಕಾರ್ಸ್ ಡೀಟೇಲ್ಸ್ ಬಗ್ಗೆ, ಅದಾದಮೇಲೆ ಬೇರೆ ಎಲ್ಲ ಡೀಟೇಲ್ಸ್ ಬಗ್ಗೆ ಇನ್ನು ಮುಂದೆ ವ್ಲಾಗ್ಸಲ್ಲಿ ಎಲ್ಲದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಯು ಆಲ್ ಲೈಕ್ ದಿಸ್ ವ್ಲಾಗ್. ನೌ ವಿ ಆರ್ ಇನ್ ಪ್ಯಾರಿಸ್, ದ ಸಿಟಿ ಆಫ್ ಲವ್. ಸೊ ನಮ್ಮ ಫಸ್ಟ್ ಡೇ ಪ್ಲ್ಯಾನ್ ಇದ್ದೈತೆ ವಿ ಆರ್ ಗೋಯಿಂಗ್ ಟು ಈಫೆಲ್ ಟವರ್ ಅಂತ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನು ಮುಂದೆ ಬರೋ ವ್ಲಾಗ್ಸ್ ಎಲ್ಲ 100% ಎಂಟರ್ಟೈನಿಂಗ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಯು ಆಲ್ ವಿಲ್ ಡೆಫಿನೆಟ್ಲಿ ಎಂಜಾಯ್. ಪ್ಯಾರಿಸ್, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ವೆನಿಸ್, ಮಿಲಾನ್, ಇಟಾಲಿ, ಇಲ್ಲಿ ಎಲ್ಲ ಹೋಗಿರೋದು. ಅದ್ರ ಜೊತೆಗೆ ದುಬೈ ಟ್ರಿಪ್ ಕೂಡ ಇದೆ. ಸೊ ಅದರದ್ದು ವ್ಲಾಗ್ಸ್ ಎಲ್ಲ ಲೈಕ್ ದೇರ್ ಆರ್ so many vlogs coming up, so stay tuned. And the way from the airport to the hotel was amazing, pleasant, peaceful, tumba chanagiತ್ತು. That's all for today's vlog. Like, share, comment. Bye bye.